ತಿಳ್ಕೊಳಕ್ ಹೋಗ್ಬೇಡಿ. ಯಾರು ಬೇಕಾದ್ರೂ ರಾಜಕಾರಣದಲ್ಲಿ ಎಷ್ಟು ಮಟ್ಟಕ್ಕಾದ್ರೂ ನೀವು ಬೆಳಿಬಹುದು. ನಿಮ್ಮ ಬೂತ್ ಏನಿದೆಯಲ್ಲ, ಆ ಬೂತ್ನ ಜವಾಬ್ದಾರಿ ನೀವೆಲ್ಲ ನಾಯಕರುಗಳು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಬೇಕು. BLA ಏನೋ ಪದ ಇದೆಯಲ್ಲ, ಬಿಜೆಪಿಲಿ ದೊಡ್ಡ ಮಂತ್ರಿಗಳು ಕೂಡ BLA ಅಧ್ಯಕ್ಷ ಆಗ್ತಾರೆ. ತನ್ನ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಡ್ತಾನೆ ಅವನ್ ನಾಯಕನೇ ಹೊರತು ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋ ನಾಯಕ ಅಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೀವು ಬೆಳಗ್ಗೆ ಸಾಯಂಕಾಲ ಬಡದಾಡ್ತೀರಿ. ನಿಮ್ಮ ಹೋರಾಟ ಬಿಜೆಪಿ ಮೇಲೆ ದಳದ ಮೇಲೆ ಇರಬೇಕು. ನಿಮ್ಮ ಹೋರಾಟ ಕಾಂಗ್ರೆಸ್ ಸಿಗರ ಮೇಲೆಲ್ಲ ಹೋರಾಟ. ನಿಮ್ಮ ದ್ವೇಷ ಸಾಧನೆ ಇವಕ್ಕೆಲ್ಲ ಮುಖ್ಯ ಅಲ್ಲ. ಜನ ಸಂಘಟನೆ. ನಾವೆಂತ ಶಕ್ತಿ ನಿಮಗೆ ಕೊಟ್ಟಿದ್ದೇವೆ ಈ ದೇಶದಲ್ಲಿ. ಬಿಜೆಪಿಯವರು ಇತಿಹಾಸದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಈಗ ನಮ್ಮ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ, ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ. ಈ 5 ಗ್ಯಾರಂಟಿಗಳನ್ನು ಕೊಟ್ಟವಲ್ಲ, ಬಿಜೆಪಿಯವರು ಟೀಕೆ ಮಾಡಿದ್ರು. ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡು ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡಿ, ನಮ್ಮ ACC ಜನರಲ್ ಸೆಕ್ರೆಟರಿ ಸುರ್ಜಿವಾಲ ಹತ್ರ ಚರ್ಚೆ ಮಾಡಿ, ನಾವೆಲ್ಲ ಕೂತ್ಕೊಂಡು ಬಡವರ ಬದುಕಿನ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ನಾವೇನಾದ್ರೂ ಸಹಾಯ ಮಾಡಬೇಕು. ಪೆಟ್ರೋಲು ಡೀಸೆಲ್ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆಯಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು. ಫಸ್ಟ್ ಜನ ಶಕ್ತಿಶಾಲಿಯಾಗಿ ಮಾನಸಿಕವಾಗಿ ಇರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಗ್ಯಾರಂಟಿಗಳನ್ನು ನಾವು ಕೊಟ್ಟು, ಅದಾದ್ಮೇಲೆ ಟೀಕೆಗಳು ಬಂತು, ಬೇಕಾದಷ್ಟು ಟೀಕೆಗಳು ಬಂತು. ಯಡಿಯೂರಪ್ಪನವರು ಹೇಳಿದ್ರು, ಒಂದು ಕಾಳಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ? ಓಟ್ ಹಾಕಿರೋರು ನೀವು, ಓಟ್ ಹಾಕ್ಸೋರು ನೀವು, ತೀರ್ಮಾನ ಮಾಡಬೇಕಾದ್ರೆ ನಾವು. ಮೊದಲನೇ ಕ್ಯಾಬಿನೆಟ್ ನಲ್ಲೇ ನಾವು ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದವು. ಮೋದಿ ಸಾಹೇಬ್ರು ಹೇಳಿದ್ರು, ಏನ್ ಹೇಳಿದ್ರು? ನಿಮ್ಮ ಸರ್ಕಾರ ದಿವಾಳಿಯಾಗಿ ಹೋಗ್ತದೆ ಅಂತ ಹೇಳಿದ್ರು. ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು. ಇದೇ ರೀತಿ ಗ್ಯಾರಂಟಿಗಳನ್ನು ನಾನು ಹೋಗಿ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ. ತಿರ್ಗಾ ನೀವೆಲ್ಲ ಬಹಳ ಜನ ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ದುಡಿದ್ರಿ, ಬಂದು ದುಡಿದ್ರಿ. ಮಹಾರಾಷ್ಟ್ರಗೆ ಹೋದ್ರು, ಮಧ್ಯಪ್ರದೇಶಕ್ಕೆ ಹೋದ್ರು, ಹರಿಯಾಣಕ್ಕೆ ಹೋದ್ರು, ಮೊನ್ನೆ ತಾನೇ ಈಗ ಬಿಹಾರ ಹೋಗೋರೆ. ಅಲ್ಲ ಒಂದೇ ಸತಿ 10,000 ರೂಪಾಯಿ ಕೊಟ್ಬಿಟ್ಟವ್ರೆ. ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಕೊಟ್ಟವ್ರೆ. ಅಂದ್ರೆ ಏನಾಯ್ತು? ನಿಮ್ಮ ಆಡಳಿತದಲ್ಲಿ ಬಡವರ ನೋವು, ಬಡವರ ಹಸುವು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ ಕೈಲಿ ನಿಭಾಯಿಸಕ್ ಆಗ್ಲಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ಮ ಗ್ಯಾರಂಟಿಯನ್ನ ನೀವು ಕಾಪಿ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ನೀವು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀವಿ. ಚಿಂತೆ ಇಲ್ಲ. ಆದ್ರೆ ನಾವು ಇವತ್ತು ನಿಮ್ಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೇವೆ, ಎಷ್ಟು ಶಕ್ತಿ ಕೊಟ್ಟಿದ್ದೀವಿ. ಮತದಾರ ಹತ್ರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಶಕ್ತಿ ಕೊಟ್ಟಿದ್ದೀವಿ. ಈಗ ನೀವೆಲ್ಲ ನೀರಾವರಿಲಿದ್ದೀರಿ. ನಾವು ನೀರಾವರಿಗೆ ನಿಮ್ಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು 20,000 ಕೋಟಿ ರೂಪಾಯಿ ಉಚಿತವಾಗಿ ಪಂಪ್ ಸೆಟ್ ಅನ್ನ ನಿಮ್ಗೆ ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ. 20,000 ಕೋಟಿ, 53,000 ಕೋಟಿ ರೂಪಾಯಿ ಈ ಒಂದು 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಇದಲ್ಲದೆ ವಿವಿಧ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲಿ ಸೇರಿ ಸುಮಾರು ಒಂದು 30,000 35,000 ಕೊಟ್ಟು ಸುಮಾರು 1 ಲಕ್ಷ ಕೋಟಿ ರೂಪಾಯಿಯನ್ನ ವಿವಿಧ ಇಲಾಖೆಯಲ್ಲಿ ಬಡತನಕ್ಕೆ ನಿರ್ಮೂಲನವನ್ನ ಮಾಡಲಿಕ್ಕೆ ಇವತ್ತು ಸಹಾಯವನ್ನ ನಾವು ಮಾಡ್ತಾ ಇದ್ದೀವಿ. ಯಾವ ರಾಜ್ಯ ಇಂದ ತೀರ್ಮಾನ ತೆಗೆದುಕೊಂಡಿದೆ? ಇದು ನಿಮ್ಮ ಸರ್ಕಾರ. ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ನಾನು ಏನು ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿ ಅಧಿಕಾರ ಬಂದಕ್ಕೆ ಏನಾಯ್ತು? 5 ಗ್ಯಾರಂಟಿ ಬಂತು. ಈಗ ಮೊನ್ನೆ ತುಂಗಭದ್ರಾ ಗೇಟ್ ಹೊಡೆದೋಯ್ತು. ಪಾಪ ನಿಮ್ಮೆಲ್ಲ ನಾಯಕರುಗಳೆಲ್ಲ ಏನ್ ಗಣ್ಣಲ್ಲಿ ಇರಾಗ್ತಿದ್ರು. ನಮ್ಮ ರೈತರ ಪರಿಸ್ಥಿತಿ ಏನಾಯ್ತು? ರೈತನ ಸಂಬಳ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನ ಲಂಚ ಇಲ್ಲ, ರೈತನ ರಿಟೈರ್ಮೆಂಟ್ ಇಲ್ಲ. ಸಹಾಯ ಮಾಡಬೇಕು ಆಗ್ಲೂ ರಾತ್ರಿ ಗೇಟ್ ಅನ್ನ ತಿರುಗಿ ವಾಪಸ್ ಮಾಡ್ದೋ ಇಲ್ಲೋ. ಈಗೆಲ್ಲ ಗೇಟ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದೇವೆ.
ಈಗ ನಾನು ಆಂಧ್ರ ಮುಖ್ಯಮಂತ್ರಿಗಳ ಹತ್ರ ಸುಮಾರು 3 ಸತಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಟೈಮ್ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಬೋಸರಾಜ್ ಅವರು ಮತ್ತು ಎಲ್ಲ ಶಾಸಕರು, ಏನು ನಿಮ್ಮ MP ಅವರು ಕುಮಾರ್ ನಾಯಕ್ ಅವರು ಆದಿಯಾಗಿ ಎಲ್ಲ ಸೇರಿ ಈ ಏನು 30 TMC ನೀರನ್ನ ಹೋಗಿದೆ ಅದನ್ನ ಉಳಿಸಬೇಕು, ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಏನಾದ್ರು ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಇನ್ನೊಂದು ಕಡೆ ಏನಾದ್ರು ಮಾಡಬೇಕು ಅಂತ ಹೇಳಿ ಇನ್ನೊಂದು ಆಲ್ಟರ್ನೇಟಿವ್ ಕೂಡ ಕೊಟ್ಟರು. ತುಂಗಭದ್ರಾ ಡ್ಯಾಮ್ ನಲ್ಲೂ ಕೂಡ ಆ ವ್ಯವಸ್ಥೆಯನ್ನು ಇಟ್ಟಿದ್ದೇವೆ. ಇವತ್ತು ಅವರು ನಮ್ಮ ಆಂಧ್ರ ಅವರು ಅದಕ್ಕೆ ಸಹಕಾರವನ್ನ ಕೊಡ್ತಾ ಇಲ್ಲ. ನಾನಿವತ್ತು ತಮ್ಮ ಮುಖಾಂತರ ಬಿಜೆಪಿ ನಾಯಕರುಗಳು ಕೇಳ್ತಾ ಇದ್ದೀನಿ, ಬಿಜೆಪಿಯ ಎಲ್ಲ ರಾಜ್ಯದ ಎಲ್ಲ ನಾಯಕರುಗಳು ಕೇಳ್ತಾ ಇದ್ದೀನಿ, ನಿಮ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ಬದ್ಧತೆ ಇದ್ರೆ, ಕೃಷ್ಣಾ ನೀರಿನ ಬಗ್ಗೆ ಬದ್ಧತೆ ಇದ್ರೆ, ತುಂಗಭದ್ರಾ ನೀರು ಸಮುದ್ರವನ್ನು ನಿಲ್ಲಿಸಿ ರೈತರಿಗೆ ಹಂಚಬೇಕು ಅನ್ನೋದಿದ್ರೆ, ಮೇಕೆದಾಟ್ ವಿಚಾರದಲ್ಲಿ ಏನು ನೀವು ಒಂದು ಆದೇಶವನ್ನು ಹೊರಡಿಸಬೇಕಾಗಿದ್ರೆ, ಇವತ್ತು ಮಾದಾಯಿ ವಿಚಾರ ಇರ್ಬೋದು, ಕೃಷ್ಣಾ ವಿಚಾರ ಇರ್ಬೋದು, ಒಂದೊಂದು ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಮಾತ್ರ ಉಳ್ಕೊಂಡಿದೆ. ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಬದ್ಧತೆ ಇದ್ರೆ ನಡೀರಿ. ನೀವು ಫಿಕ್ಸ್ ಮಾಡಿದ ಟೈಮಲ್ಲಿ ನಾನು ಪ್ರಧಾನಮಂತ್ರಿ ಹತ್ರ ಬರ್ತೇನೆ, ನೀರಾವರಿ ಸಚಿವರ ಹತ್ರ ಬರ್ತೇನೆ. ನೀವೆಲ್ಲ ರಾಜ್ಯದ ಬಗ್ಗೆ ಇತ್ತು ಅಂತಂದ್ರೆ ನೀವು ಬಂದು ನಾವು ಹೋಗಿ ಸುಮಾರು 10 ಬಾರಿ ಹೋಗಿ ನಾನೆಲ್ಲ ಗ್ವಾಗರಿದ್ದೇನೆ, ಕೇಳಿದ್ದೇನೆ, ಯಾವುದಕ್ಕೂ ಸಹಾಯ ಮಾಡಲಿಲ್ಲ. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದಂತ 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಹಣವನ್ನ ಬಿಜೆಪಿ ಸರ್ಕಾರದಲ್ಲಿ ಹೇಳಿದ್ದು ಇವತ್ತು ಕೂಡ ಬಿಡುಗಡೆ ಮಾಡಲಿಲ್ಲ. ಹಿಂಗೆ ರೈತರ ಬಗ್ಗೆ ಈ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಬಿಜೆಪಿಯವರಿಗೆ ಕಾಳಜಿ ಇಲ್ಲ. ನೀವು ಇದನ್ನ ಮತದಾರರಿಗೆ ತಿಳಿಸಬೇಕು. ನಿಮ್ಗೆ ಕೊಟ್ಟಿರೋಂತ ನಾವು ಶಕ್ತಿ ಇದೆಯಲ್ಲ, ಯಾವ ಸರ್ಕಾರದಲ್ಲೂ ಕೊಟ್ಟಿಲ್ಲ. ಈಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು, ಆಹಾರ ಭದ್ರತೆ ಕಾಯ್ದೆ ಮಾಡುದು, ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಮಕ್ಕಳಿಗೆ ಬಿಸಿ ಊಟ ಕೊಟ್ಟು, ನಿಮ್ಮ ರೈತರಿಗೆ ಪಂಪ್ ಸೆಟ್ ವಿದ್ಯುತ್ ಶಕ್ತಿ ಕೊಟ್ಟು, ಇಂಥದ್ದು ಒಂದೇನಾದ್ರು ಬಿಜೆಪಿಯವರು ಕೊಟ್ಟಿರ್ರಿ ಯಜಮಾನರು? ಹೇಳ್ರಪ್ಪ ನೀವೆಲ್ಲ. ಏನೋ ಹುಡುಗರುಗಳು ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿ ಅವರು ಕೊಟ್ಟರು. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು? ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ ಬರೋದಕ್ಕೆ ಮಾಡಿದ್ ಯಾರು? ಶ್ರೀ ಶಕ್ತಿ ಯೋಜನೆ ತಂದಿದ್ ಯಾರು? ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ. ಹಂಗೆ ಈ ದೇಶದ ಇವತ್ತು ಏನು ನಿಮ್ ಕಡೆ ನರೇಗಾ ಉಪಯೋಗಿಸುವುದಿಲ್ಲ. ನನ್ನ ಕ್ಷೇತ್ರದಲ್ಲಿ ಬರೀ ನರೇಗಾಗೆ ಒಂದೊಂದು ವರ್ಷಕ್ಕೆ 200-300 ಕೋಟಿ ರೂಪಾಯಿ ಹಣನ ಖರ್ಚು ಮಾಡಿದ್ದೀವಿ. ಇಡೀ ದೇಶದಲ್ಲೇ ಮೊದಲನೇ ತಾಲೂಕು ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟವ್ರೆ, ಮಾಡಿದ್ದಾರೆ. ಈಗ ನಮ್ಮ ದದ್ದಲು ಹೇಳ್ತಾರೆ, ನಿಮ್ಮಲ್ಲೂ ಕೂಡ ನರೇಗಾಲಿ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿ. ಹಾಗೆ ಇವತ್ತು ಯಾರು ತಂದ್ರು ಆಹಾರ ಭದ್ರತೆ ಕಾಯ್ದೆ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಯೋಜನೆಯಲ್ಲಿ ಇಂಥದ್ದು ಯಾವ್ದಾದ್ರು ಒಂದು ಕೆಲಸ ಬಿಜೆಪಿಯವರು ನಿಮ್ಮ ಮುಂದೆ ಮತದಾರಕ್ಕೆ ಬಂದು ವೋಟ್ ಕೇಳೋದಾದ್ರೆ ನಾವು ಏನ್ ತೀರ್ಮಾನಕ್ಕೆ ಬೇಕಾದ್ರೂ ಬನ್ನಿ ಅಂತ ನಾವು ಹೇಳ್ತೀವಿ. ಇವತ್ತು ಬಡವರ ಬಗ್ಗೆ ಏನಾದ್ರು ಸಹಾಯ ಇತ್ತು ಅಂದ್ರೆ ಕಾಂಗ್ರೆಸ್ ಮಾತ್ರ ಸಾಧ್ಯ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ನಿಮ್ಮಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಇರಬಾರ್ದು. ಏನೇ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತೀವಿ. ಇವತ್ತು ನಾನು ಡೆಪ್ಯೂಟಿ CM ಆಗಿದ್ದೀನಿ, ಬೋಸರಾಜ್ ಮಂತ್ರಿ ಇದ್ದಾರೆ, ದದ್ದಲ್ ಚೇರ್ಮನ್ ಇದ್ದಾರೆ, ಬೇರೆಯವರೆಲ್ಲ MLCಗಳಾಗಿದ್ದಾರೆ. ಯಾಕೆ ಬಂತು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ. ನಿಮ್ಮಲ್ಲಿ ಎಷ್ಟೋ ಜನ ಇದನ್ನ ಡೈರೆಕ್ಟರ್ಗಳು ಮಾಡಿದೀವಿ, ಮುಂದಕ್ಕೂ ಮಾಡ್ತೀವಿ. ಗ್ಯಾರಂಟಿ ಸಮಿತಿ ಮಾಡಿದೀವಿ, ಸ್ಕೂಲ್ ಕಮಿಟಿ ಮಾಡಿದೀವಿ, ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೆ. ಅದೇ ಬಿಜೆಪಿಯವರ ಪರಿಸ್ಥಿತಿ ಏನಾಗಿದೆ? ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ, ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ. 2028ಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ, ಈ ರಾಷ್ಟ್ರ ಧ್ವಜದ ಬಣ್ಣ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟದ್ದು, ಈ ದೇಶಕ್ಕೆ ರಾಷ್ಟ್ರ ಧ್ವಜ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಬಡವರು ಜನ ನಿಂತಿದ್ದೇವೆ, ಅದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ತಾವು ಮಾಡ್ಕೊಂಡು ಇರಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಬಂಧುಗಳೇ, ಒಂದೇ ಒಂದು ನೀತಿ ಸಿದ್ಧಾಂತದ ಮೇಲೆ ನಾವೆಲ್ಲ ಬದುಕಬೇಕು, ಜಾತ್ಯತೀತ ತತ್ವದ ಮೇಲೆ. ಇವತ್ತು ನಮ್ಮ ಬಡವರ ಬದುಕು ನಮ್ಮ ಮುಖ್ಯ. ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ.
ಈ ದೇಶದ ಉದ್ದಗಲಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ನಡೆದ್ರು, ನಿಮ್ಮ ಕ್ಷೇತ್ರದಲ್ಲೂ ನಡೆದ್ರು. ಈ ಕಡೆ ಚಾಮರಾಜ ಜಿಲ್ಲೆಯಿಂದ ಬಂದು ಕೊನೆಗೆ ನಿಮ್ಮ ಕ್ಷೇತ್ರದಿಂದ ಬೀಳ್ಕೊಡೆ ಕೊಟ್ಟರು. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸೋತಿದೀವಿ ಅಂತ? ಮೈಸೂರಲ್ಲಿ ಇರ್ಬೋದು, ಮಂಡ್ಯ ಇರ್ಬೋದು, ತುಮಕೂರಲ್ಲಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು, ನೀವು ಎಲ್ಲ ಲೈನ್ ಲೆಕ್ಕ ಹಾಕೊಳ್ಳಿ. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾವು ಸೋತಿದೀವ? ಇಡೀ ದೇಶದಲ್ಲಿ ಯಾವ್ದಾದ್ರು ನಾಯಕ ರೀತಿ ತ್ಯಾಗ ಮಾಡಿದ್ದಾರ? ಈ ದೇಶದಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಸ್ಥಾನ, ಅಬ್ದುಲ್ ಕಲಾಂ ಈ ದೇಶದ ಅಧ್ಯಕ್ಷರಾಗಿದ್ದರು. ಅವರು ಕರೆದು ಮಾತಾಯಿ ಎಲ್ಲ ಎಂಪಿಗಳು ಬಂದು ನಿನ್ನನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು? ಸಾಧ್ಯ ಇಲ್ಲ, ಈ ದೇಶ ಉಳಿಬೇಕು, ಒಬ್ಬ ಆರ್ಥಿಕ ತಜ್ಞ ಈ ದೇಶದ ಮುಂದುವರಿಸಬೇಕು ಅಂತ ಹೇಳಿ ಅವತ್ತೊಬ್ಬ ಸಿಖ್ ಮನಮೋಹನ್ ಸಿಂಗ್ ರವರಿಗೆ, ಒಬ್ಬ ಆರ್ಥಿಕ ತಜ್ಞರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂತ ತ್ಯಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರದ್ದು. ಯಾರು ಪಂಚಾಯತಿನ ಬಿಟ್ಕೊಡ್ತೀರಾ ನೀವು? ಜಿಲ್ಲಾ ಪಂಚಾಯತಿ 6 ತಿಂಗಳು 3 ತಿಂಗಳು ಮಾಡ್ತೀರ, ಹೋಗ್ತೀರಾ ನೀವು? ಕತ್ತೊಂಟೋಯ್ತೀರಿ ಎಲ್ಲರೂ ಸೇರ್ಕೊಂಡು. ಹಂಗೆ ಅಂತ ಪಕ್ಷದಲ್ಲಿ ಆ ತಾಯಿಯ ಮುಖಂಡತ್ವದಲ್ಲಿ ನಾವೆಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಹೊರಟೋಗಿತ್ತು ಅಂತದನ್ನ ಮರುಜೀವನ ಕೊಟ್ಟು ಅವರ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಕೂತಂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ. ಇವತ್ತು 5 ಕ್ಷೇತ್ರ ಏನು ನಿಮ್ಗೆಲ್ಲ ಏನು ಒಂದು 371 ಜೇತದ್ದು ನಮ್ಗಿನ್ನ ಈಗ ಮುಂದಕ್ಕೆ ಕೊಂಡೋಗಿದ್ದೀರಿ. ಎಲ್ಲ ನಿಮ್ಮಲ್ಲಿ ಆಯ್ಕೆ ಆದಂತ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ತಲೆ ಮೇಲೆ ಅಲ್ಲಿ ಕೂತ್ಕೋತಾರೆ. ಮುಂದಕ್ಕೆ ಯಾರು ಅಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೀರಿ? ಸಂವಿಧಾನದ ಅರ್ಥದಲ್ಲಿ ಮಾಡಿದ್ದಾರ? ಇವತ್ತು ಅದ್ವಾನಿಯವರು SM ಕೃಷ್ಣ ಅವರು ಕಾಗದ ಬರೆದಿದ್ರು, ನಮ್ಮ ಕೈಲಿ ಮಾಡೋಕ್ ಆಗುದಿಲ್ಲ ಅನ್ನೋದನ್ನ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನ ಮಾಡಿಸಿ ನಿಮ್ಗೆಲ್ಲ ಕೂಡ ಶಾಶ್ವತವಾಗಿ ನಿಮ್ಮ ಬದುಕಿನಲ್ಲಿ ಹೊಸ ದೀಪವನ್ನ ಇವತ್ತು ಬೆಳಗಿಸಿದ್ದಾರೆ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಕಾಂಗ್ರೆಸ್, ಬರೀ ಕಾಂಗ್ರೆಸ್ ಅವರು ಮಾತ್ರ ಮಾಡಿದ್ದಾರೆ, ಎಲ್ಲಾ ಪಾರ್ಟಿಯವರಿಗೂ ಇದನ್ನ ಅನುಕೂಲ ಪಟ್ಕೊಡ್ತಾ ಇದ್ದೀವಿ. ವರ್ಷಕ್ಕೆ 5,000 ಕೋಟಿ ರೂಪಾಯಿ ನಿಮ್ಗೆ ಬಿಡುಗಡೆಯನ್ನ ನಾವು ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ನಮ್ ಕೊಡೋದಲ್ಲದೆ ಎಕ್ಸ್ಟ್ರಾ ನೀವು 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ನೀವು ಹಿಂದುಳಿದವರಾಗಿರ್ಬೇಕು ಅಂತೇಳಿ. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಪಕ್ಷ ಬಹಳ ಇಂಪಾರ್ಟೆಂಟು. ನೀವೆಲ್ಲ ಒಗ್ಗಟ್ಟಿಂದ ಹೋಗ್ಬೇಕು. ಪೇಪರ್ ಅಲ್ಲಿ ಬರ್ತದೆ ಅವನದೊಂದು ಗುಂಪು, ದದ್ದೊಂದು ಗುಂಪು, ಶಿವಕುಮಾರ್ದೊಂದು ಗುಂಪು, ಬಸವರಾಜ್ ಒಂದು ಗುಂಪು, ಇನ್ನೊಬ್ಬನ ಗುಂಪು. ಯಾವ ಗುಂಪು ಇಲ್ಲ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು ಮಾತ್ರ. ಕಾಂಗ್ರೆಸ್ ಗುಂಪು ಮಾತ್ರ ಈ ತ್ರಿವರ್ಣ ದೇಶದಲ್ಲಿ ಇರುವಂತಹ ಏನು ಬಾವುಟ ಇದೆ ಅದನ್ನು ಮಾತ್ರ ಇದನ್ನು ತಿಳ್ಕೊಳ್ಬೇಕು. ಎಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇದ್ರು ಮತ್ತು ಒಂದು ತಾಯಿ ಮಕ್ಕಳಂತೆ ಈ 5 ಬೆರಳು ಇದ್ದಿರ್ತಾನೆ, 5 ಬೆರಳು ಇರ್ತಾನೆ ಅಸ್ತ. 5 ಗ್ಯಾರಂಟಿಯಿಂದ ಈ ಕೈ ಮುಷ್ಟಿ ಆಯ್ತು, 5 ಬೆರಳಿಂದ ಈ ಕೈ ಗಟ್ಟಿ ಆಯ್ತು. 5 ಗ್ಯಾರಂಟಿ ಬಂದು ಏನಾಯ್ತು? ಈ ಹಸ್ತಕ್ಕೆ ಶಕ್ತಿ ಬಂತು. ಹಂಗೆ ನೀವು ನಾವೆಲ್ಲ ಸೇರಿ ಕಾರ್ಯಕರ್ತರು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲ ಒಂದೇ ನೀತಿ, ಕಾಂಗ್ರೆಸ್ ನೀತಿಲಿ ನೀವೆಲ್ಲ ಸೇರಿ ಕೆಲಸವನ್ನ ಮಾಡಬೇಕು. ಅದಕ್ಕೆ ಬಂದು ಬಹಳ ಸಂತೋಷದಿಂದ ಇವತ್ತು ಬಂದು ನಿಮ್ಮೆಲ್ಲರ ಪದಗ್ರಹಣದಲ್ಲಿ ಪಾಲ್ಗೊಂಡು ನಿಮ್ಗೆ ಶುಭ ಹಾರೈಸಲಿಕ್ಕೆ ನಾನು ಬಂದಿದ್ದೇನೆ. ರಾಮನ ಬಂಟ ಆಂಜನೇಯ ಯಾವ ರೀತಿ ತ್ಯಾಗ ಮಾಡ್ದ ಹಂಗೆ ನೀವೆಲ್ಲ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನ ಮಾಡಬೇಕು. ಮನೆಗೆ ಹೋಗ್ಬೇಕು, ಜನರ ಹೃದಯನ ಗೆಲ್ಲಬೇಕು. ಇನ್ನ ಬಹಳ ಜನ ಇವತ್ತು ಬಿಜೆಪಿ ತೊರೆದು ಜನತಾದಳ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ ಅಂತೇಳಿ ಅನೇಕರು ಅರ್ಜಿಯನ್ನು ಹಾಕ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಹಾಕ್ತಾ ಇದ್ದಾರೆ. ನೀವು ಸಂಕೋಚ ಮನೋಭಾವದಿಂದ ಇರಬಾರದು, ಸೇರಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಯಾರು ಒಳಗೊಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಯಾರು ಇರ್ತಾರೆ. ನನ್ನ ನಾಯಕತ್ವ ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಯಾರು ಈ ಪಕ್ಷಕ್ಕೆ ಸೇರ್ತಾರೆ ಅವನ್ನೆಲ್ಲ ಸೇರಿಸ್ಕೊಂಡು ಪಕ್ಷನ ದೊಡ್ಡದು ಮಾಡಿ ಇನ್ನ ಹೆಚ್ಚಿಗೆ ಅಂತರದಿಂದ ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಸರ್ಕಾರವನ್ನ ತರಲಿಕ್ಕೆ ತಾವೆಲ್ಲ ಶ್ರಮವನ್ನು ಪಡಬೇಕು. ನಮ್ಮ ಲೋಕಸಭಾ ಸದಸ್ಯರಾದ ಕುಮಾರ್ ನಾಯ್ಕರವರು ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಕೇಂದ್ರದ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಅನುದಾನವನ್ನ ಬರೀ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಅವರು ಕೆಲಸ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಒಬ್ಬ ಸಂಸತ್ ಸದಸ್ಯ ಅಂತ ಹೇಳಿ ನಿಮ್ಮ ಪರವಾಗಿ ವಾದವನ್ನು ಕೂಡ ಅವರು ಮಂಡಿಸ್ತಾ ಇದ್ದಾರೆ.
ಅವರು ಕೂಡ ನಾನು ಅಭಿನಂದಿಸ್ತೇನೆ. ನಮ್ಮೆಲ್ಲ ಶಾಸಕರು ಕೂಡ ಎಲ್ಲ ಇದ್ದಾರೆ, ಅವರು ಕೂಡ ಬಹಳ ಚೆನ್ನಾಗಿ ಅವ್ರ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದದ್ದಲ್ರವರು ನಿಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು. ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಆ ಕಾರಣದಿಂದ ಕಾರ್ಯಕ್ರಮಕ್ಕೆ ನಾ ಬರಕ್ಕಾಗಲಿಲ್ಲ. ನೀರಾವರಿ ಯೋಜನೆ, ಅನೇಕ ಯೋಜನೆಗಳನ್ನ ಅವ್ರು ಕೇಳಿದ ಮೇಲೆ ನಾನೀಗಾಗಲೇ ಕೊಟ್ಟಿದ್ದೇನೆ. ಅವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಇವರು ಲಾಟ್ರಿ ಹೊಡೆದ್ರು, ತಿರುವಾಳ ಅವರು ಪೈಯೆ, ಅದು ಕೂಡ ನನ್ನ ಕೈಲಿ ಮಾಡಿಸ್ಬಿಟ್ರು. ಮಾಡಕ್ಕಾಗದೆ ಕೆಲಸನ ನಾನು ಸಿದ್ದರಾಮಯ್ಯ ಸೇರಿ ಸೈನ್ ಹಾಕಿ ಕೊಟ್ಟಿದ್ದೇವೆ. ಅದು ಟೆಂಡರ್ ಗಿಂಡರ್ಗೆಲ್ಲ ರೆಡಿ ಆಗ್ತಾ ಇದೆ. ಸೊ ನಮ್ಮ ಅಂಪೈ ನಾಯಕ್ ಇರ್ಬೋದು, ಅವ್ರು ಇರ್ಬೋದು, ಈಗ ನಮ್ಮ ಇಟ್ಕಿಯವರು ಜವಾಬ್ದಾರಿ ಕೊಟ್ಟಿದ್ದೇವೆ. ಅವರು ಏನೆಲ್ಲ ಕಳ್ಕೊಂಡಿದ್ದೇವೆ ಮತ್ತೆ ಅವ್ರು ತರಬೇಕು. ನೀವೆಲ್ಲ ಸೇರಿ ಸಹಕಾರ ಕೊಡಬೇಕು. ಕಾಂಗ್ರೆಸ್ನ ಒಗ್ಗಟ್ಟು ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತದೆ, ಜಯ ತುಂಬುತ್ತದೆ. ಅದಕ್ಕೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತೇಳಿ ಪ್ರಾರ್ಥಿಸಿ, ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಬಹಳ ಸವಿಸ್ತಾರವಾಗಿ ಮಾತಾಡಿದ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ